ವಿವಿಧ ಕಾಮಗಾರಿಗಳಿಗೆ ಶಾಸಕ ಜಿಎಚ್ ಶ್ರೀನಿವಾಸರಿಂದ ಶಂಕುಸ್ಥಾಪನೆ. ಅಜ್ಜಂಪುರ ತರೀಕೆರೆ ಅಜ್ಜಂಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಎಚ್ ಶ್ರೀನಿವಾಸ್ ಅಜ್ಜಂಪುರ ತಾಲೂಕು ಚನ್ನಾಪುರ ಹಾಗೂ ಬುಕ್ಕಾಂಬೂದಿ ಹಾಗೂ ನಾಗಬೋಗನಹಳ್ಳಿಯಲ್ಲಿ ಸಿಸಿ ರಸ್ತೆಗಳು, ಬಾಕ್ಸ್ ಚರಂಡಿ, ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಕಾಂಪೌಂಡ್, ಶಾಲಾ ಕಟ್ಟಡಗಳನ್ನು ನಿರ್ಮಿಸಲು ಗುದ್ದಲಿ ಪೂಜೆ ಮಾಡಿ ಮಾತನಾಡುತ್ತಾ, ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಿದ್ದು ಸರ್ಕಾರದ ಎಲ್ಲ ಯೋಜನೆಗಳನ್ನು ವಿಧಾನಸಭೆಯಲ್ಲಿ ಚರ್ಚಿಸಿ ಕ್ಷೇತ್ರದ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದರು. ತಾಲೂಕು ಪಂಚಾಯಿತಿ ಇಒ ವಿಜಯಕುಮಾರ್ ಮಾತನಾಡಿ, ಶಾಸಕರು ನಿರಂತರ ಎಲ್ಲ ಇಲಾಖಾಧಿಕಾರಿಗಳನ್ನು ಸಂಪರ್ಕ ಮಾಡುತ್ತಾ ಸಾರ್ವಜನಿಕರ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಲು ಸೂಚಿಸುತ್ತಾ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ತಳಮಟ್ಟದ ಪ್ರತಿಯೊಬ್ಬರಿಗೂ ತಲುಪುವವತೆ ನೋಡಿಕೊಳ್ಳುವರು. ನಾಗಬೋಗನಹಳ್ಳಿ ಪ್ರಾಥಮಿಕ ಶಾಲೆ ಸಂಪೂರ್ಣ ಹಾಳಾದ ವಿಷಯವನ್ನು ಗಮನಕ್ಕೆ ತಂದಾಕ್ಷಣ ಶಾಸಕರ ಅನುದಾನ ಹಾಗೂ ಶಿಕ್ಷಣ ಇಲಾಖೆ ಅನುದಾನದಲ್ಲಿ 2 ಕೊಠಡಿಗಳಿಗೆ ಗುದ್ದಲಿ ಪೂಜೆ ಮಾಡಿದರು ಎಂದರು. ಬಗ್ಗವಳ್ಳಿ ಪಿಡಿಒ ಶೇಖರ್ ಹಾಗೂ ಬುಕ್ಕಾಂಬೂದಿ ಪಿಡಿಒ ಹರ್ಷ ಇತರ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು, ಬುಕ್ಕಾಂಬೂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಬಿಆರ್ ಸದಸ್ಯರಾದ ಭಾಗ್ಯ, ವರಮಹಾಲಕ್ಷ್ಮಿ, ಸುಜಾತ, ವಿನೋದಮ್ಮ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಗುರುಮೂರ್ತಿ, ಅರುಣ, ರವಿಕುಮಾರ್, ಶಾಂತಕುಮಾರ್, ಸತೀಶ, ಯತೀಶ್ ಸಿಬ್ಬಂದಿಗಳು, ಬುಕ್ಕಂಬೂದಿ ಹಾಗೂ ಚನ್ನಾಪುರ ಗ್ರಾಮಸ್ಥರು, ಕಾಂಗ್ರೆಸ್ ಮುಖಂಡರು ಇತರರು ಇದ್ದರು. ಮಾಡಿಲ್ಲ ಅಂತಕ್ಕಂಥ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ಕೆಲಸ ಮಾಡಿದ್ರೆ ಮೋಟರ್ಗಳಾಕಿ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ವಿ. ಇದು ಗ್ರಾವಿಟಿ ಬರೋದು ನಮಗೆ ದೊಡ್ಡ ಕೆಲಸ. ಪ್ರೈವೇಟ್ ಚಾನೆಲ್ಸ್ ಇರಬೇಕು, ಅವ್ರು ಒಪ್ಪಿಗೆ ಕೊಟ್ಟಿಲ್ಲ. ಅದನ್ನ ಅಕ್ವೈರ್ ಮಾಡ್ಲಿಕ್ಕೆಲ್ಲ ಪ್ರಾವಿಷನ್ಸ್ ಇಲ್ಲ, ಬರೀ ನಾಳೆ ಪೇಪರ್ ಹಾಕೊಳ್ಳೋದು. ಇದು ನಮ್ಮ ಕ್ಷೇತ್ರ ಆಗಿದ್ರೆ ಕಥೆ ಇತ್ತು, ಪೊಲೀಸ್ ಕರ್ಕೊಂಡು ಹೋಗ್ತಿದ್ವಿ, ಈ ಮಾಡಿಸ್ಬಿಡ್ತಿದ್ವಿ. ಅಲ್ಲಿಯ ಪೊಲೀಸ್ ಕರ್ಕೊಂಡು ಹೋಗಕ್ಕೆ ಅಲ್ಲಿ MLA ಹೋಗ್ಬೇಕು. ಇವೆಲ್ಲವೂ ತಾಂತ್ರಿಕ ತೊಡ್ಕೊಂಡಿದ್ವಿ. ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡ್ಕೊಂಡು ಹೋಗ್ರೆ ಮಾಡ್ಸ್ಕೊಂಡು ಹೋಗ್ಬಿಡ್ತೀವಿ. ಬೇರೆ ಕ್ಷೇತ್ರಕ್ಕೆ ಹೋದಾಗ ಅವರು ಒಪ್ಪೋದಿಲ್ಲ. MLA ಅವರು ಹೋಗ್ತಾರೆ, MLA ಹತ್ರ ನೋಡೋಣ ಬರ್ತದೆ ಅಥವಾ ಅವರು ಹೇಳ್ಬಿಟ್ಟಿದ್ರೆ ಹೋಗ್ಬೇಡ ಮುಗಿತು. ಇದು ಪ್ರಾಬ್ಲಮ್. 58 ಕೋಟಿ ಕೊಟ್ಟು ಹಿಂದಿನ ಕಾಲದಲ್ಲಿ 5 ಕೋಟಿ ಇರಿಗೇಷನ್ ತಗೊಂಡೋಗ್ತೀವಿ, ಚೆಕ್ ಡ್ಯಾಮ್ ನಡೆಸಿ 800 ಕೋಟಿ ಕೊಟ್ಟು ಕೆರೆಗಳು ತುಂಬಿಸ್ತಾ ಇದ್ದೀವಿ. ಇದೊಂದು 10-20 ಕೋಟಿ ಕೆಲಸ ದೊಡ್ಡದಲ್ಲ. ಇದು ಪ್ರಾಬ್ಲಮ್ ಅಲ್ಲಿ ನಮ್ಮ ಕ್ಷೇತ್ರದಲ್ಲೇ ಬರೋದಾಗಿದೆ. ಗ್ರಾವಿಟಿ ಮೇಲೆ ತಗೊಂಡೋಗ್ಬೋದು, ಈಸಿ ಬೈಕಲ್ಲಿ ಕಾಲ ತಗೊಂಡೋಗ್ಬೋದು, ಏನೋ ಮಾಡ್ಬೋದು. ಇದು ಪ್ರಾಬ್ಲಮ್ ಇದೆ. ದೊಡ್ಡ ಮಟ್ಟದಲ್ಲಿ ಯಾವ ಶಾಸಕರು ಮನಸ್ಸು ಮಾಡಿ, ರೈತರು ಮನಸ್ಸು ಮಾಡಿ ಹೋಗ್ಬೇಕು. ನೀವು ರೈತರ ಉಳಿಸ್ಕೊಂಡ್ ಬಂದ್ರೆ ಖಂಡಿತ ಅವ್ರು ಎಡತಾಗ ಬಂದು ನಾನು ದುಡ್ಡು ಹಾಕ್ಕೊಡ್ತೀನಿ ನೋಡಿ. ಅವ್ರು ರಿಕ್ವೆಸ್ಟ್ ಮಾಡ್ಬೇಕು, ಯಾರ್ಯಾರು ರೈತರಿದ್ದಾರೆ ಇವತ್ತು. ಅವತ್ತಿದ್ರು ನಾನು ಮಾತಾಡಿದ್ದಕ್ಕೆ ಮುಂದೆ ಶಾಸಕರಾಗಿದ್ದಾಗ ಇವರು ಮುಸ್ಲಿಮ್ಸ್ ಎಲ್ಲ ಬರ್ತಾ ಇದ್ದಾರೆ. ಆಯ್ತು ಅದನ್ನು ಮಾಡಲಿಲ್ಲ, ಒಪ್ಕೊಂಡಿಲ್ಲ. ಇದೇ ಕಾರಣ ಈ ವರ್ಷ ಪ್ರಯತ್ನ ಪಟ್ಟಿಲ್ಲ. ಮಾತುಗಳನ್ನು ಹೇಳ್ತಾರೆ. ಇವತ್ತು ಈ ಡ್ರೈನೇಜ್ ತುಂಬ ಅವಶ್ಯಕತೆ ಇತ್ತು. ಮೇಜರ್ ಡ್ರೈನ್ 40 ಲಕ್ಷ ರೂಪಾಯಿ ಡ್ರೈನೇಜ್ ಹಾಕಿದ್ವಿ. ಅದು ಮಾಡೋದ್ರಿಂದ ನೀರನ್ನ ಪೂರ್ತಿ ಅದಕ್ಕೆ ಹೊಂದ್ಕೊಳ್ಳೋಕೆ ಹೊಸದಾಗಿ ಡ್ರೈನೇಜ್ ಮಾಡ್ಲಿಕ್ಕೆ ಹೇಳಿದ್ರೆ ಅದರಿಂದ ನೀರೆಲ್ಲ ಏನು ಕಾಲೋನಿ ಮತ್ತು ಮುಸ್ಲಿಂ ಕಾಲೋನಿಗಳಲ್ಲಿ ನೀರು ಸರಾಗವಾಗಿ ಪ್ರತಿದಿನದಲ್ಲಿ ರೀತಿಯ ಮಾತುಗಳನ್ನು ಹೇಳ್ತಾರೆ. ಇವತ್ತು ನಮ್ಮ ಸರ್ಕಾರ ನಿಮಗೆಲ್ಲ ಗೊತ್ತೇ ಇದೆ, 5 ಗ್ಯಾರಂಟಿ ಚುನಾವಣೆ ಪೂರ್ವದಲ್ಲಿ ಹೇಳಿತ್ತು, ಅದನ್ನು ಮಾಡಿದ್ದೇವೆ. ಇವತ್ತು ಇಡೀ ರಾಜ್ಯದಲ್ಲಿ ಕಂದಾಯ ಗ್ರಾಮ ಉಪಗ್ರಾಮಗಳು 2E ಆಗಿದೆ ಅಂದರೆ ಅದು ನಿಮ್ಮೆಲ್ಲರೂ ಗೊತ್ತು. ನನ್ನ ಪ್ರಯತ್ನ ವರ್ಷಗಟ್ಟಲೆ ಮಾಡಿದ್ರೆ ಈ ರಾಜ್ಯಕ್ಕೆ ಅದು ಅನುಕೂಲ ಆಗಿದೆ. ಎಲ್ಲರೂ ಮಾತಾಡಿದ್ದಾರೆ. ಅದರ ಮಾತು ವಿಧಾನಸಭೆಯಲ್ಲೂ ಕೂಡ ಮಂತ್ರಿಗಳು ಹೇಳಿದ್ದಾರೆ. ಅಷ್ಟು ಪ್ರಯತ್ನವನ್ನು ಪಟ್ಟು ನಾವು ಇದನ್ನ ಸರ್ಕಾರದ ಗಮನ ತರಿಸಿದ್ವಿ. ಮುಖ್ಯಮಂತ್ರಿಗಳ ಗಮನ ಸಿದ್ದರಾಮಯ್ಯನವರು ಹೇಳಿದ್ವಿ. ಸೊ ಮತ್ತೆ ಮುಖ್ಯಮಂತ್ರಿಗಳು ಅದಕ್ಕೆಲ್ಲ ಸಹಕಾರ ನೀಡಿದ ನಂತರ ಅದು ಇಡೀ ರಾಜ್ಯದಲ್ಲಿ ಪತ್ರ ಕೊಡ್ತಕ್ಕಂಥ ಒಂದು ಆಂದೋಲನವೇ ಆಯ್ತು. ಎಲ್ಲರಿಗೂ ಗೊತ್ತಿರುತ್ತೆ, ಮಂತ್ರಿಗಳು ಗೊತ್ತಿರುತ್ತೆ ಅಂತಲ್ಲ ವಿಜಯಕುಮಾರ್. ಆ ರೆವಿನ್ಯೂ ಮಿನಿಸ್ಟ್ರು, ಇವು ಮಿನಿಸ್ಟ್ರು, ಮತ್ತು ಆಗಿನ ಅಧಿಕಾರಿಗಳು, ಈ ಅಧಿಕಾರಿಗಳು, ಪಂಚಾಯತ್ ರಾಜ್ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಇಬ್ಬರು ಸೇರಿ ಮಾಡಬೇಕಾದಂತೆ ಇಬ್ಬರು ಸೇರಿಸಿ ಹಲವಾರು ಮೀಟಿಂಗ್ಗಳು, ಅಧಿಕಾರಿಗಳ ಸಭೆಗಳು, ವಿಧಾನಸಭೆ ಚರ್ಚೆ ಇವೆಲ್ಲ ಮಾಡೋದ್ರಿಂದ ಇವತ್ತು ಎಲ್ಲರೂ ನಡೀತಾ ಹೋಗ್ತಾ ಇದೆ. ನಾವು ಯಾವುದೇ ವಿಧಾನಸಭೆ ಸಭೆಗಳಲ್ಲಿ ಒಂದು ಮಿಸ್ ಆಗ್ತಿರೋ ಕಡಿಮೆ
ಚರ್ಚೆಯಲ್ಲಿ ಭಾಗಿಸ್ತೀನಿ. ಕ್ವಶನ್ 10 ದಿನಕ್ಕೆ 5 ಕ್ವಶನ್ ಇರಬೇಕು, 5 ಕ್ವಶನ್ ಇದ್ದೇ ಇರುತ್ತೆ. ಎಲ್ಲವನ್ನು ನೋಡ್ಕೊಂಡು ಮಾಡ್ಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಡಲ್ಲ. ಒಂದು ದಿನಕ್ಕೆ ಒಂದು ಸೆಷನ್ ಅಲ್ಲಿ 2 ಸತಿ ಮಾತ್ರ ಅವಕಾಶ ಇರುತ್ತೆ ಒಬ್ಬ MLA ಗೆ. ಅಲ್ಲ ಅಥವಾ ಕೌನ್ಸಿಲ್ 4 ಸತಿ 5 ಸತಿ ಮಾಡಬಹುದು. ಅದಕ್ಕೆ ರಿವಿಷನ್ ಇದ್ದಾರೆ. ಸೊ ನೀವು ಅಂದ್ಕೊಂಡು ಎಲ್ಲ ಓದಕ್ಕಾಗೋದಿಲ್ಲ. ಕ್ವಶನ್ಗೆ ಒಬ್ಬ ಶಾಸಕರಿಗೆ 2 ಕ್ವಶನ್ ಒಂದು ಸೆಷನ್ ಅಲ್ಲಿ ಅಷ್ಟೇ ಅವಕಾಶ ಸಿಗೋದು. ಅದರಲ್ಲಿ ನಾವು ಎಷ್ಟಾದಷ್ಟು ನಮ್ಮ ಮಾತುಗಳನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಡಿ ಕ್ಷೇತ್ರದ ಬಗ್ಗೆ ಮಾತಾಡಿದ್ದೀವಿ. ಇಲ್ಲಿ ಆಂಬ್ಯುಲೆನ್ಸ್ ಕೊಡಬೇಕು ಅನ್ನೋದನ್ನು ವಿಧಾನಸಭೆಯಲ್ಲಿ ಮಾತಾಡಿದ್ದೀವಿ. ಇಲ್ಲಿಗೆ ಕೆರೆಗೆ ಒತ್ತುವರಿ ಆಗಿ ತೆರವು ಮಾಡಬೇಕು ಅನ್ನೋದು ವಿಧಾನಸಭೆ ಮಾತಾಡಿದ್ದೀವಿ. ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ ಮಂತ್ರಿಗಳು. ಇವೆಲ್ಲ ಯಾವುದು ಕೂಡ ನಾವು ಹೇಳೋದಷ್ಟು ನೆಗ್ಲೆಕ್ಟ್ ಮಾಡತಕ್ಕಂಥ ಪ್ರಶ್ನೆನೇ ಇಲ್ಲ. ಎಲ್ಲವನ್ನು ಕೂಡ ನಾವು ಬರ್ಕೊಳ್ತೀವಿ, ಫಾಲೋ ಅಪ್ ಮಾಡ್ತೀವಿ. ನಮ್ಮ ಸರ್ಕಾರ ಈಗ ಹೊಸದಾಗಿ ಒಂದೊಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದು ವಾರ್ಷಿಕ. ಯುವಕರಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಜೋಡ ಭಾರತ್ ಯುವಕ ಸಂಘ ಅಂತ ಮಾಡಿ ಯುವಕರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಯುವತಿಯರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಹೊಸ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಹಾಕಿದೆ.